ಈ ಶನಿವಾರ ದಿವಸ ಮಾರುತಾತ್ಮಜನಾಗಿರತಕ್ಕಂತಹ ಆಂಜನೇಯನ ಸ್ಮರಣೆಯನ್ನು ಮಾಡುತ್ತಾ ಆ ಮಾರುತಿಗೆ ಸಂಬಂಧಪಟ್ಟ ವಿಶೇಷವಾದ ಒಂದು ಮಂತ್ರವನ್ನು ಪಾರಾಯಣವನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ದಿನ ತಾರೀಕು ಜೂನ್ 7, 2025ನೇ ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ದ್ವಾದಶಿ ತಿಥಿ ದಿನಪೂರ್ತಿ ಇರೋದನ್ನು ಇವತ್ತು ನೋಡ್ತಾ ಇದ್ದೀವಿ. ಈ ದಿನ ಶನಿವಾರ. ಈ ದಿನ ಚಿತ್ತಾ ನಕ್ಷತ್ರ ಬೆಳಿಗ್ಗೆ 9:52 ಇರುತ್ತೆ. ನಂತರ ದಿನಪೂರ್ತಿ ಸ್ವಾತಿ ನಕ್ಷತ್ರ ಇರುತ್ತೆ. ವರಿಯಾನ್ನಾಮ ಯೋಗ, ಭವನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಂಜೆ 6:45 ಸಂಭವಿಸ್ತಾ ಇದೆ. ಇವತ್ತಿನ ಅಮೃತಗಳಿಗೆ ನಾಳೆ ಬೆಳಗಿನ ಜಾವ 5:34 ಸರಿಯಾಗಿ ಸಂಭವಿಸ್ತಾ ಇದೆ. ಇನ್ನು ವಿಷಗಳಿಗೆ ಮಧ್ಯಾಹ್ನ 3:55 ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸವನ್ನು ವೃಷಭ ಮಾಸ ತೇದಿ 24 ಅಂತ ಗುರುತಿಸ್ತಾ ಇದ್ದೀವಿ. ರಾಹುಕಾಲ ಬೆಳಿಗ್ಗೆ 9:11 10:47 ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 1:59 3:35 ಸಹ ಇರುತ್ತೆ. ಇವತ್ತಿನ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಮೃಗಶಿರ ನಕ್ಷತ್ರದ 4ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಅಶ್ವಿನಿ ನಕ್ಷತ್ರದ 3ನೇ ಪಾದಕ್ಕೆ ಶುಕ್ರನ ಪ್ರವೇಶವೂ ಸಹ ಆಗ್ತಾ ಇದೆ. ಉತ್ತರಾಭಾದ್ರ ನಕ್ಷತ್ರದ 2ನೇ ಪಾದಕ್ಕೆ ಶನೈಶ್ಚರನ ಪ್ರವೇಶವೂ ಸಹ ಆಗ್ತಾ ಇದೆ. ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ತ್ರಿದಿನ ಸ್ಪೃಕ್ ಅಂತ ಪಂಚಾಂಗ ಕರ್ತೃಗಳು ಹೇಳಿದ್ದಾರೆ. ಏನು ತ್ರಿದಿನ ಸ್ಪೃಕ್ ಅಂದರೆ, ಒಂದು ತಿಥಿ 3 ದಿನಗಳ ವ್ಯಾಪ್ತಿಯಲ್ಲಿ ಬಂದಾಗ ಆ ದಿನವನ್ನು ತ್ರಿದಿನ ಸ್ಪೃಕ್ ಅಂತ ಕರಿತೀವಿ. ಅಂದರೆ ಇವತ್ತು ದ್ವಾದಶಿ ದಿನಪೂರ್ತಿ ಇದೆ ಅಂತ ನಾನು ಹೇಳಿದ್ದೀನಿ. ನಿನ್ನೆ ಕೂಡ ದ್ವಾದಶಿಯ ಕೆಲವು ಅಂಶಗಳಿತ್ತು, ನಾಳೆಯೂ ಸಹ ದ್ವಾದಶಿಯ ಕೆಲವು ಅಂಶಗಳಿರೋದ್ರಿಂದ ಈ ದಿನವನ್ನು ತ್ರಿದಿನ ಸ್ಪೃಕ್ ಅಂತ ಗುರುತಿಸಲಾಗ್ತಾ ಇದೆ. ಇನ್ನು ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿತವಾಗಿರತಕ್ಕಂತಹ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ ಈ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ಚಿತ್ರಾ ನಕ್ಷತ್ರ ಪ್ರಯುಕ್ತ ಯಜ್ಞಭೂವರಾಹ ಹೋಮವನ್ನು ನಡೆಸ್ತಾ ಇದ್ದೀವಿ. ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ 11ನೇ ತಾರೀಕು ಉಡುಪಿ ಕ್ಷೇತ್ರದ ವಿಷ್ಣುಮೂರ್ತಿ ದೇವಾಲಯದಲ್ಲಿ ಪೌರ್ಣಮಿ ವಿಶೇಷ ಸತ್ಯನಾರಾಯಣ ಪೂಜೆ ನಡೆಸಲಾಗ್ತಾ ಇದೆ. 14ನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಸಂಜೀವನ ಆಂಜನೇಯ ದೇವಸ್ಥಾನದಲ್ಲಿ ಮಹಾಸುದರ್ಶನ ಹೋಮ, ಇದು ಪ್ರತಿ ತಿಂಗಳು 2ನೇ ಶನಿವಾರ ನಡೆಸ್ತಕ್ಕಂಥ ಮಾಸಿಕ ಪೂಜೆ ಆಗಿರುತ್ತೆ. ಅದೇ 14ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ರೆಟ್ಟೈ ಪಿಳ್ಳೆಯಾರ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ಲಕ್ಷ್ಮೀ ಗಣಪತಿ ಹೋಮ ಮಾಸಿಕ ಪೂಜೆಯನ್ನು ಸಹ ನಡೆಸ್ತಾ ಇದ್ದೀವಿ. ಇನ್ನು 14ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ತ್ರಿಮಧು ಸಹಿತ ಗಣೇಶ ಮೂಲಮಂತ್ರ ಹೋಮವನ್ನು ಸಹ ತುಂಬ ವಿಶೇಷವಾಗಿ ಶ್ರದ್ಧಾಭಕ್ತಿಗಳನ್ನು ನಡೆಸ್ತಾ ಇದ್ದೀವಿ. ಇನ್ನು 26ನೇ ತಾರೀಕಿನಿಂದ ಶುರುವಾಗಿ ಜುಲೈ 4ನೇ ತಾರೀಕುವರೆಗೂ ಸಹ ನಾನು ಪ್ರತಿದಿನ ಹೇಳ್ತಾ ಇರೋ ಪ್ರಕಾರವಾಗಿ ಈ ಒಂದು ಆಷಾಢ ನವರಾತ್ರಿ, ಗುಪ್ತ ನವರಾತ್ರಿಯ ಅಂಗವಾಗಿ ಕುಂಭಕೋಣಂ ಕ್ಷೇತ್ರದಲ್ಲಿ ವಾರಾಹಿ ಹೋಮವನ್ನು 9 ದಿನಗಳ ಕಾಲ ಪ್ರತಿದಿನವೂ ಸಹ ನಡೆಸಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡಿದ್ದೀರಾ. ಹಾಗೆ ಇನ್ನಷ್ಟು ಜನ ನಮಗೆ ಪ್ರತಿದಿನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರೆಗಳು ಬರ್ತಾನೇ ಇದೆ. ಸೊ ಇನ್ನೂ ಬುಕಿಂಗ್ಸ್ ಓಪನ್ ಇರೋದ್ರಿಂದ, ಇವತ್ತಿನ್ನೂ ಸಹ 7ನೇ ತಾರೀಕು ಆಗಿರೋದ್ರಿಂದ ಇನ್ನು 15 ದಿನಗಳವರೆಗೂ ಸಹ ಈ ಒಂದು ಬುಕಿಂಗ್ ಓಪನ್ ಆಗೇ ಇರುತ್ತೆ. ಸೊ ಯಾರ್ಯಾರು ಈ ಒಂದು ವಿಶೇಷವಾದಂಥ ಗುಪ್ತ ನವರಾತ್ರಿ ವಾರಾಹಿ ಹೋಮದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇದೆ, ಆ ಎಲ್ಲ ವೀಕ್ಷಕರು ಸಹ ಕೂಡ ನಮ್ಮ ವೆಬ್ಸೈಟ್ನ ಒಂದು ಬಾರಿ ಸಂದರ್ಶನವನ್ನು ಮಾಡಿ www.astropuja.com ಈ ವೆಬ್ಸೈಟ್ಗೆ ಒಮ್ಮೆ ಬನ್ನಿ. ಈ ವಾರಾಹಿ ಹೋಮಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಒಂದು ಪೇಜನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ಮಾಹಿತಿ ನಿಮಗೆ ಲಭಿಸುತ್ತೆ. ಇಲ್ಲ ಅಂತಂದರೆ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ಫೋನ್ ನಂಬರ್ಗಳಿಗೆ ನೀವು ಕರೆ ಮಾಡಿದ್ದಾದಲ್ಲಿ ನಮ್ಮ ಸಪೋರ್ಟ್ ಟೀಮ್ ಇದ್ದೇ ಇರ್ತಾರೆ. ಅವರು ಎಲ್ಲ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ. ನಿಮ್ಮ ನೋಂದಾವಣಿ ಪ್ರಕ್ರಿಯೆ, ನಿಮ್ಮ ಎನ್ರೋಲ್ಮೆಂಟ್ ಒಂದು ಪ್ರೋಸೆಸ್ ಏನಿದೆ ಅದೆಲ್ಲವನ್ನು ಸಂಪೂರ್ಣವಾಗಿ ನಡೆಸ್ಕೊಡ್ತಾರೆ ನಿಮಗೆ.